ಸಿನಿಮಾದ ಹಿಂದಿನ ಕಥೆಗಳು, ಸಿನಿಮಾದವ್ರ ಕಥೆಗಳು ಸೌಂಡ್ ಮಾಡಬಾರ್ದು ಅಂತ ಅನ್ಫಾರ್ಚುನೇಟ್ಲಿ ಇವತ್ತು ಆ ಥರದ ಒಂದು ಇನ್ಸಿಡೆಂಟ್ ಆಯ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಅದ್ರ ಬಗ್ಗೆ ವಿವರವಾಗಿ ಮಾತಾಡೋಣ. ಅದನ್ನ ಹೊರತುಪಡಿಸಿದ್ರೆ ನಿಮ್ಗೆಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದು ಒಂದು ಕರಾವಳಿಯ ಬಹಳ ಹಳೆಯ ಇತಿಹಾಸ ಇರುವಂತ ಜನಪದ, ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಒಂದು ಕಂಬಳ ಅನ್ನುವ ಒಂದು ಗ್ರಾಮೀಣ ಕ್ರೀಡೆಯ ಮೇಲೆ ಮಾಡಿರುವಂತ ಒಂದು ಕತೆ. ಸೊ ಹಾಗಾಗಿ ತುಂಬಾ ಜನ ಪ್ರಯತ್ನ ಪಟ್ಟಿದ್ದಾರೆ. ರೂರಲ್ ಸ್ಪೋರ್ಟ್ಸ್ ಮೇಲೆ, ಕಂಬಳದ ಮೇಲೆ ಕತೆ ಮಾಡಬೇಕು, ಸಿನಿಮಾ ಮಾಡಬೇಕು ಅಂತ ತುಂಬಾ ಜನ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಇದೆಲ್ಲದಕ್ಕಿಂತ ಬೇರೆದಾದ ಒಂದು ಸಿನಿಮಾ ಅಂತ ನಾನು ನಂಬ್ತೀನಿ. ಇದಕ್ಕೆ ಸಿಕ್ಕಾಪಟ್ಟೆ ಜನರ ಶ್ರಮ ಇದೆ. ಒಬ್ಬರೇ ನಾನೊಬ್ಬ ಅಥವಾ ನಿರ್ಮಾಣ ಸಂಸ್ಥೆ ಒಂದರಿಂದ ಆಗೋದಿಲ್ಲ. ಸಿಕ್ಕಾಪಟ್ಟೆ ಜನರ ಶ್ರಮ ಇದೆ. ಕಲಾವಿದರು ಕೆಲಸ ಮಾಡಿದ್ದಾರೆ, ಕಾರ್ಮಿಕರು ಕೆಲಸ ಮಾಡಿದ್ದಾರೆ, ಟೆಕ್ನಿಷಿಯನ್ಗಳು ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಐ ಥಿಂಕ್ ವಿಲ್ ಟೇಕ್ ದ ಮೀಡಿಯಾ ಕ್ವೆಶ್ಚನ್ಸ್. ಐ ಗೆಸ್. ಎಸ್ ಸರ್, ಆಲ್ಸೋ ಬಿಫೋರ್ ಟೇಕಿಂಗ್ ದ ಅಸಿಸ್ಟೆಂಟ್, ಆಮೇಲೆ ಇನ್ನೊಬ್ರು ನಮ್ಮ ದೇವು, ಇವರೆಲ್ಲ ನಮ್ಮ ಆತ್ಮೀಯ ಹುಡುಗರೆ. ಪ್ರಜ್ವಲ್ ಅವ್ರ ಜೊತೆಗೆ ಇರೋದು ಇವರು. ಸೊ ಅವ್ರು ಯಾಕೆ ಸಡನ್ ಆಗಿ ಬರಬಾರ್ದು ಅಂತ ಡಿಸೈಡ್ ಮಾಡಿದ್ರು ಅಂತ ನನ್ನ ಪ್ರಾಮಾಣಿಕವಾಗಿ ಗೊತ್ತಿಲ್ಲ. ಅವ್ರದ್ದೊಂದು ಸಣ್ಣ ಡಬ್ಬಿಂಗ್ ಇಶ್ಯೂ ಒಂದಿತ್ತು. ಡಬ್ಬು ಅವ್ರ ವಾಯ್ಸ್ ಸೂಟ್ ಆಗುತ್ತಾ ಆಗಲ್ವಾ? ಯಾಕಂದ್ರೆ ಮಂಗಳೂರು ತರದ ಭಾಷೆ ಆಗಿರೋದ್ರಿಂದ 100% ಸೂಟ್ ಆಗಬಹುದಾ ಆಗಲ್ಲ. ಇನ್ನೂ ಸ್ಪೇಸ್ ಇದೆ, ಇನ್ನೂ ಡಬ್ಬಿಂಗ್ ಮಾಡಬೇಕು ನಾವು ಅಂತಾನೆ ಇದೀವಿ. ಇನ್ನು ಬಹಳ ನಮ್ಮ ಡಬ್ಬಿಂಗ್ ಸ್ಟುಡಿಯೋನ ಬ್ಲಾಕ್ ಮಾಡಿ ಇಟ್ಟಿದೀವಿ. ಇನ್ನು 24ಕ್ಕೆ ರಿಲೀಸ್ ಇರೋದ್ರಿಂದ ಒಂದ್ಸತಿ ಎಫರ್ಟ್ ಹಾಕ್ಬೋದು, ಚೆನ್ನಾಗಿ ಬಂದ್ರೆ ಅದನ್ನ ಇಟ್ಕೊಳ್ಳೋಣ ಅಂತ ಅನ್ನೋದು ಒಂದು ಥಾಟ್ ಇದೆ. ಆದ್ರೆ ಸಡನ್ ಆಗಿ ಈ ತರದ್ ಇವರೆಲ್ಲ ಗೊತ್ತಿರೋರೆ. ಆಮೇಲೆ ಇವ್ರು ಯಾರು ಬೇರೆಯವರಲ್ಲ, ಇವ್ರು ಯಾರು ನಮ್ಗೆ ಗೊತ್ತಿಲ್ಲದೆ ಇರೋರಲ್ಲ, ಎಲ್ಲಿಂದ ಉದ್ಭವ ಆಗಿರೋರಲ್ಲ. ಗೊತ್ತಿರೋರನ್ನೇ ಈ ತರ ಬಂದು ಮಾಡೋದಕ್ಕೆ ಕಾರಣ ಏನು ಅಂತ ನಮ್ಗೆ ನಿಜವಾಗ್ಲೂ ಸರ್. ಈಗ ಸಿನಿಮಾ ನೀವು ಆರಂಭದಲ್ಲಿ ಒಂದ್ ರೀತಿ ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಸಿನಿಮಾದವರ ವಿಚಾರ ಸೌಂಡ್ ಮಾಡಬಾರ್ದು, ಸಿನಿಮಾ ಸೌಂಡ್ ಮಾಡಬೇಕು ಅನ್ನೋಂಥದ್ದು. ಈ ಕನ್ನಡ ಸಿನಿಮಾ ಇಂಡಸ್ಟ್ರಿ ಈ ಪರಿಸ್ಥಿತಿಯಲ್ಲಿ ಈ ರೀತಿಯ ಗೊಂದಲ ಮತ್ತು ಗಲಾಟೆ ಈಗ ಚಿತ್ರತಂಡಕ್ಕೆ ಎಷ್ಟು ಜವಾಬ್ದಾರಿ ಆಗಿದೆ? ಯಾಕಂತಂದ್ರೆ ಅವರ ಅಭಿಮಾನಿಗಳೇ ಮಾಡ್ತಾ ಇರುವಂತದ್ದು, ಮತ್ತೆ ಕಾರ್ಯಕ್ರಮಕ್ಕೂ ಮುಂಚೆನೆ ಅವ್ರಿಗೆ ಗಮನಕ್ಕೆ ಇರ್ಲಿಲ್ವಾ, ಹೇಗೆ ಅನ್ನೋದು ಸರ್? ಖಂಡಿತವಾಗ್ಲೂ ಇರ್ಲಿಲ್ಲ. ಯಾಕಂದ್ರೆ ಅವರೆಲ್ಲ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಅಂತ ಬಂದವರು. ಅವರೆಲ್ಲರೂ ಈ ಟ್ರೈಲರ್ ಎಂಜಾಯ್ ಮಾಡಬೇಕು ಅಥವಾ ಈ ತರದೊಂದು ಸಮಾರಂಭ ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದವರು. ಆಮೇಲೆ ನಾವು ಪ್ರತಿ ಸಲನೂ ಹೇಳ್ಕೊಂಡ್ ಬಂದಿದೀವಿ, ನೋಡಿ ಇದು ಸಿನಿಮಾ ಟೈಟಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ಪ್ರಜ್ವಲ್ ಅವ್ರದೇ ಸಿನಿಮಾ. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅಂತ ಹೆಸರಿದೆ ಬಿಟ್ರೆ 25-30-40 ವರ್ಷದಿಂದ ಕೆಲಸ ಮಾಡಿರೋ ಶ್ರೀಧರ್ ಸರ್ ಹೆಸರಿಲ್ಲ, ಮಿತ್ರ ಸರ್ ಹೆಸರಿಲ್ಲ, ರಾಜಶೇಖರ್ ಹೆಸರಿಲ್ಲ. ಯಾಕೆ ಅಂತಂದ್ರೆ ಒಂದು ಪ್ರೊಟಾಗನಿಸ್ಟ್, ಒಂದು ಕಥಾನಾಯಕ ಅಂತ ನಾವು ಪಾತ್ರಕ್ಕೆ ಆಯ್ಕೆ ಮಾಡಿ ಮುಂದಕ್ಕೆ ಹೋದ್ಮೇಲೆ ಅದೇ ತರನೇ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಆದ್ರೆ ಈ ತರದೊಂದು ಘಟನೆ ಮಾಡ್ಬೇಕು ಅಂತ ಅಂದ್ಕೊಂಡೆ ಬಂದಾಗ ಕಾಣಿಸ್ತಿದೆ. ಅದು ಯಾಕೆ ಅಂತ ಅನ್ನೋ ಪ್ರಶ್ನೆ ನನಗೂ ಇದೆ. ನಾನು ಖಂಡಿತವಾಗ್ಲೂ ಇದು ಯಾಕೆ ಆಗಿರ್ಬೋದು ಅಂತ ಕೇಳ್ತೀನಿ. ನಮ್ ಜೊತೆ ಏನೇ ಭಿನ್ನಾಭಿಪ್ರಾಯ ಇದ್ರೂ ಅದನ್ನ ಕೂತು ಮಾತಾಡೋದಕ್ಕೆ ಒಂದು ಜಾಗ ಅಂತಿರುತ್ತೆ, ಒಂದು ವೇದಿಕೆ ಅಂತಿರುತ್ತೆ. ಒಂದು ಸಮಾರಂಭಕ್ಕೆ ಬಂದು ಯಾಕೆ ಹಿಂಗ್ ಮಾಡ್ತಿದ್ದೀರಾ, ಅಭಿಮಾನಿಗಳ ಕಾಳಜಿ ನಮಗೂ ಅರ್ಥ ಆಗುತ್ತೆ. ನಾನು ಫಸ್ಟ್ ಸಿನಿಮಾ ಅಂಬರೀಶ್ ಅವ್ರ ಜೊತೆ ಮಾಡೋದು. ನಾನು ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದು ಅಂಬರೀಶ್ ಅವರು, ಸುದೀಪ್ ಸರ್ ಪ್ರೊಡ್ಯೂಸ್ ಮಾಡಿದ್ರು. ಸುದೀಪ್ ಸರ್ ಜೊತೆ ನಾನು ಒಂದು 10 ವರ್ಷ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಇಲ್ಲಿರುವ ಪ್ರತಿ ಮೀಡಿಯಾದವರು, ಪ್ರತಿ ಮಾಧ್ಯಮ ಮಿತ್ರರು, ಪ್ರತಿ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ನನಗೆ 1 to 1 ಪರಿಚಯ ಇದ್ದಾರೆ. ನೀವೆಲ್ಲರೂ ನನ್ನ ಸಹಾಯಕ ನಿರ್ದೇಶಕನಿಂದ ನಿರ್ದೇಶಕನಾಗುವವರೆಗೂ, ಅಂಬೇನಿಂಗ್ ವಯಸ್ಸಾಯ್ತು ಮಾಡೋವರೆಗೂ ನನ್ನ ನೋಡಿದ್ದೀರಾ. ಆದ್ರೆ ಈ ತರದ ಘಟನೆ ನಾನು ಎಲ್ಲೂ ನೋಡಿಲ್ಲ. ಹಾಗಾಗಿ ನನಗೂ ಒಂದು ಹೊಸ ಅನುಭವ ಇದು. ಅಭಿ ಯಾಕಪ್ಪ ನಾವು ಅವ್ರಿಗೆ ಫೋನ್ ಮಾಡ್ಕೊಂಡು ಕೇಳ್ಕೊಂತೀವಿ ಬಿಡಿ. ನೀವು ಬೇರೆ ಕಡೆ ಮಾತಾಡ್ಕೊಳ್ಳಿ. ಇದು ಪ್ರೆಸ್ ಮೀಟ್ ಕರೆದಿರೋ, ಪ್ರೆಸ್ ಮೀಟ್ ಅಷ್ಟೇ ಮಾತಾಡಿ. ನಿಮ್ದು ಪ್ರಜ್ವಲ್ ಏನಿದ್ರು ನೀವು ಹೊರಗಡೆ ಮಾತಾಡ್ಕೊಳ್ಳಿ. ಇದು ಪ್ರೆಸ್ ಮೀಟ್, ಇದು ಮೀಡಿಯಾ ಕರೆದಿದ್ದಾರೆ, ಮೀಡಿಯಾ ಅಷ್ಟೇ ಮಾತಾಡ್ಬೇಕು. ನೀವು ಆಮೇಲೆ ಮಾತಾಡ್ಕೊಳ್ಳಿ. 11 ಗಂಟೆ ಮೇಲೆ ಕೊಟ್ಟಿರೋದು ಮೀಡಿಯಾಕ್ಕೆ, ನಿಮ್ಗೆ 10 ಗಂಟೆ ಮುಂಚೆ ಇತ್ತು, ನೀವು ಮಾತಾಡ್ಕೊಳ್ಳಿ. ಹೆಂಗಿತ್ತು ಅಂದ್ರೆ ರೌಡಿಗಳು ಅಟ್ಯಾಕ್ ಮಾಡ್ದಂಗೆ ಇತ್ತು ಸರ್. ಇವರೇ ಗುರು, ಅಲ್ಲ ಗುರು, ನಿಮ್ಮ ಪ್ರಜ್ವಲ್ದು ಅಂತ ನಿಮ್ಮ ಅವ್ರ ಫ್ಯಾನ್ಸ್ ಏನಿದೆ ನೀವು ಹೊರಗಡೆ ಇಟ್ಕೊಳ್ಳಿ. ಮೀಡಿಯಾ ಪ್ಲಾಟ್ಫಾರ್ಮ್ ಇದು, ಮೀಡಿಯಾಕ್ಕಂತ ಸ್ಪೇಸ್ ಕೊಟ್ಟಿದ್ದೀರಾ. 11 ಗಂಟೆ ಮೇಲೆ ಅನ್ನೋದು ಮೀಡಿಯಾ ಕೊಟ್ಟಿದ್ದೀರಾ ಟೈಮು. ಮೀಡಿಯಾ ಇಟ್ಕೊಳ್ಳಿ, ನೀವು ಮಿಗ್ದೇದೆಲ್ಲ ಕಳಿಸ್ಕೊಳ್ಳಿ, ಅಥವಾ ನೀವು ಸೈಲೆಂಟ್ ಆಗಿರಕ್ಕೆ ಹೇಳಿ.
ಆಮೇಲೆ ಅವರೆಲ್ಲ ಆಯ್ತು ಬಿಡಿ, ನಿಮ್ದವ್ರದ್ದು ಏನಾರು ಆಮೇಲೆ ಮಾತಾಡ್ಕೊಳ್ಳಿ. ಈಗ ಮೀಡಿಯಾ ಸ್ಪೇಸ್, ಮೀಡಿಯಾ ಜೊತೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಈಗ ಅವ್ರಿಗೆ 1,25,00,000 ಮಾತಾಡಿದ್ವಿ, ಓಕೆ 1 crore ಕೊಟ್ಟಿದೀವಿ, ಓಕೆ ಇನ್ನೂ 25 lakhs ಬ್ಯಾಲೆನ್ಸ್ ಇದೆ. ಓಕೆ ಅದನ್ನ ಕೊಡ್ತೀವಿ ಅಂತ ಮಾತಾಡ್ಕೊಂಡಿದೀವಿ, ಅವರು ಸರಿ ಅಂತ ಒಪ್ಕೊಂಡಿದ್ದಾರೆ. ಓಕೆ ಆಯ್ತಾ? ಅದಾದ್ಮೇಲೆ ಈ ಹೊಸ ಇಶ್ಯೂ ಯಾಕೆ ರೈಸ್ ಆಗಿದೆ ಅಂತ, ಅಥವಾ ಇವ್ರಿಗೇನಾದ್ರೂ ಅವ್ರ ಜೊತೆ ಸಮಸ್ಯೆ ಇದೆಯಾ ಅಥವಾ ನಮ್ಮ ಜೊತೆ ಸಮಸ್ಯೆ ಅದ್ರ ಬಗ್ಗೆ ಕೇಳ್ತಲ್ಲ, ಫ್ಯಾನ್ಸ್ ಬಗ್ಗೆ ಕೇಳ್ತಲ್ಲ. ನಿಮ್ಮ ಪ್ರಜ್ವಲ್ ಮತ್ತೆ ನಿಮ್ಮ ಸಿನಿಮಾ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಯಾಕೆ ಅಂತಂದ್ರೆ ನೀವು ಇದ್ರ ಹಿಂದೆ ಬಿಟ್ಟಿರೋ ಒಂದು ಮುದ್ದುಗುಮ್ಮ ಸಾಂಗ್ ಅಲ್ಲೂ ಕೂಡ ಅವರ ವಾಯ್ಸ್ ಇರ್ಲಿಲ್ಲ. ಹೌದು ಹೌದು. ಈಗ ನೀವು ಯಾವ್ದೇ ಕಂಟೆಂಟ್ ಬಿಟ್ರು ಕೂಡ ಅವ್ರ ವಾಯ್ಸ್ ಇಲ್ಲ. ಹೌದು. ಯಾವ್ದೇ ಒಂದು ಸಿನಿಮಾಕ್ಕೆ ಡಬ್ ಮಾಡಿಲ್ಲ ಅಂತಂದಾಗ ಅದು ಕ್ವಶನ್ ರೈಸ್ ಆಗೇ ಆಗುತ್ತೆ. ಬರೀ ಅವ್ರ ಫ್ಯಾನ್ಸ್ ಅಲ್ಲ, ಆಡಿಯನ್ಸ್ಗೂ ಕೂಡ ಅವ್ರ ಪರ್ಟಿಕ್ಯುಲರ್ ಆರ್ಟಿಸ್ಟ್ ವಾಯ್ಸ್ ಇರ್ಲೇಬೇಕಾಗುತ್ತೆ. ಸೊ ಅದನ್ನ ನೀವು ಫುಲ್ಫಿಲ್ ಮಾಡೋದಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದ್ರ ಅದನ್ನ ಹೇಳಿ. ನಾವು ಈ ಟ್ರೈಲರ್ ಆದ್ಮೇಲೆ ಅವ್ರ ಹತ್ರ ಹೋಗಿ, ನಾವು ಆಲ್ರೆಡಿ ಇದು ವಿಷಯ ಏನ್ ಹೇಳಿದೀನಿ ಅಂತ ಕಮ್ಯುನಿಕೇಟ್ ಮಾಡಿ, ಟ್ರೈಲರ್ ಆದ್ಮೇಲೆ ಅವ್ರ ಹತ್ರ ಹೋಗಿ ಡಬ್ ಮಾಡಿ ಉಳಿದಿರೋದು ಏನಿದೆ ನಾವು 4 ಗೋಡೆ ನಡುವೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಅವ್ರಿಗೆ ಮಾತಾಡಿದೀವಿ. ಇದು ಕಮ್ಯುನಿಕೇಟ್ ಆಗಿದೆ. ಆದ್ರೆ ಅದಾದ್ಮೇಲೆ ಅವ್ರ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ಈಗ ಇನ್ನೊಂದು ಹಿಂದೆ ಓಡಾಡ್ತಾರೆ ವಿಷಯ ಅಂತ, ರಾಜ್ ಶೆಟ್ರು ಒಂದ್ ಅಂತ ಆದ್ಮೇಲೆ ಬಂದ್ರು, ಅದೇನಾದ್ರೂ ಅವ್ರಿಗೆ ಇರಿಸುಮುರ್ಸ್ ಆಗಿದ್ಯಾ? ಖಂಡಿತವಾಗ್ಲೂ ಇಲ್ವಲ್ಲ. ಅದು ಕಥೆಯಲ್ಲೇ ಮಹಾವೀರ ಅನ್ನುವ ಪಾತ್ರ ಇದೆ. ಈ ಪಾತ್ರನ ಯಾರಾದ್ರೂ ವೆಲ್ ನೋನ್ ಆಕ್ಟರ್, ಪಾತ್ರಕ್ಕೆ ಸೂಟ್ ಆಗುವಂತವ್ರು, ಯಾರಾದ್ರೂ ತುಂಬಾ ಸ್ಟೇಜರ್ ಇರುವಂತವ್ರು, ಕರಾವಳಿ ಭಾಗದವರು ಮಾಡಬೇಕು ಅಂತ ಮೊದಲಿಂದನೂ ಐಡಿಯಾ ಇತ್ತು. ಅವಾಗ್ಲೂ ಇತ್ತು, ಇವಾಗ್ಲೂ ಇದೆ. ನಮ್ಮ ಪುಣ್ಯಕ್ಕೆ ಅವ್ರು ಬಂದ್ರು, ಒಪ್ಕೊಂಡು ಬಂದ್ರು. ಸೊ ಅದ್ರಲ್ಲಿ ಏನು ಕನ್ಫ್ಯೂಷನ್ ಇಲ್ವಲ್ಲ. ಈ ಕ್ವಶನ್ ಅವ್ರ ಎದುರಿಗೆ ಯಾಕೆ ಕೇಳ್ತೇನೆ ಅಂದ್ರೆ, ಇದು ಶುರುವಾದಾಗ ಪ್ರಜ್ವಲ್ ದೇವರಾಜ್ ಅನ್ನೋ ಸಿನಿಮಾ ಅಂತ ಅಷ್ಟೇ ಆಗಿದ್ರಿಂದ, ಒಂದಂತ ಆದ್ಮೇಲೆ ಅವ್ರು ಬಂದಿದ್ರಿಂದ ಆತರ ಏನಾದ್ರು ಇರ್ಸ್ಮೂರ್ಸ್ ಆಯ್ತಾ? ಖಂಡಿತವಾಗ್ಲೂ ಇಲ್ಲ. ಇರ್ಸ್ಮೂರ್ಸ್ ಆಗುವಂತದ್ದು ಟ್ರೈಲರ್ ಆಗ್ಲಿ ಇಡೀ ಕಥೆಯಲ್ಲಾಗ್ಲಿ ಏನೂ ಇಲ್ಲ. ಇದು ಇರ್ಸ್ಮೂರ್ಸು ಆಗುವಂತ ಪ್ರಶ್ನೆ ಇದ್ರಲ್ಲಿ ಬರಲ್ಲ. ನೀವ್ ಅವ್ರು ಮುಂಚೆನೆ ಹೇಳಿದ್ರ ಇವ್ರು ಇದಾರೆ ಅಂತ ಆರ್ಟಿಸ್ಟ್, ಬೇರೆ ಯಾರು ಬೇಕಾದ್ರೂ ಬರ್ಬೋದು ಅಂತ ಹೇಳಿ, ಯಾವ ದೊಡ್ಡ ಕಲಾವಿದರು ಬೇಕಾದ್ರೂ ಈ ಪಾತ್ರ ಮಾಡಬಹುದು ಅಂತ ಮುಂಚೆನೆ ಅವ್ರಿಗೆ ಅಪ್ಡೇಟ್ ಮಾಡಿದ್ರು. ಸರ್, ಈಗ ಡಬ್ಬಿಂಗ್ ವಿಚಾರವಾಗಿ ಗುರು ಸರ್, ಡಬ್ಬಿಂಗ್ ವಿಚಾರವಾಗಿ ಪ್ರಜ್ವಲ್ ಅವ್ರಿಗೆ ಈ ಸಿನಿಮಾ ಶುರುವಾದಾಗ ಏನಾದ್ರು ಮಾತುಕತೆ ಆಗಿತ್ತಾ, ಅಥವಾ ಈಗ ರಾಜ್ ಶೆಟ್ಟಿ ಎಂಟರ್ ಆದ್ಮೇಲೆ ಈ ರೀತಿ ಸಮಸ್ಯೆ ಏನಾದ್ರು ಉದ್ಭವ ಆಯ್ತಾ? ಇಲ್ಲ ಇಲ್ಲ, ಖಂಡಿತವಾಗ್ಲೂ ಸರ್ ನಿಮ್ಮ ಬಗ್ಗೆ ವಿವಾದ ಇಲ್ಲ, ಖಂಡಿತ ನಿಮ್ ಬಗ್ಗೆ ನಮ್ಗೆ ಗೊತ್ತಿದೆ. ಆ ರೀತಿ ಅಲ್ಲ, ಅಂದ್ರೆ ಈಗ ಒಬ್ಬ ಆರ್ಟಿಸ್ಟ್ ಆಗಿ ಗುರು ಸರ್ ದಯವಿಟ್ಟು ಅದು ಕ್ಲಾರಿಟಿ ಹೇಳಿ. ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಅವ್ರು ಮುಂಚಿತವಾಗ್ಲೂ ಗೊತ್ತಿತ್ತು. ಪ್ರಜ್ವಲ್ ಅವರು ಬಹಳ ಕ್ಲಾರಿಟಿಯಾಗಿ ಹೇಳಿದ್ವಿ, ಈ ಪಾತ್ರನ ಯಾರಾದ್ರೂ ಒಂದು ಬಹಳ ಯೂನಿಕ್ ಸ್ಟೇಜ್ ಇರೋರು ಮಾಡಬೇಕು. ಅವ್ರು ನೋಡಿದ್ರೆ ಕಂಬಳದವರು ಕೆಲಸದವರು ಅಂತ ಅನ್ನಿಸ್ಬೇಕು, ಅವ್ರದವ್ರೆ ಮಾಡಬೇಕು ಅಂತ ಮಾತಾಡಿದ್ರು. ಅದ್ರ ಬಗ್ಗೆ ಏನು ಕನ್ಫ್ಯೂಷನ್ ಇಲ್ಲ. ಮತ್ತೆ ಯಾವಾಗ ಮಾತಾಡಿದ್ರಿ, ಅವರಿಂದ ಏನು ಉತ್ತರ ಬಂತು? ಇಲ್ಲ, ಈ ಇವೆಂಟ್ ಮುಂಚೆ ಒಂದು ಹೆಚ್ಚು ಕಡಿಮೆ 1.5-2 ತಿಂಗಳಿಂದ ಅವ್ರನ್ನ ರೀಚ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ. ಅವರು ಶೂಟಿಂಗ್ ಅಲ್ಲಿ ಇದಾರೆ, ಬಿಸಿ ಇದಾರೆ, ಸಿಗ್ತಾರೆ ಅಂತ ನಮಗೆ ಕಮ್ಯುನಿಕೇಟ್ ಆಗ್ತಾ ಇದೆ. ಆಯ್ತಾ? ಆದ್ರೆ ನಾನು ಈ ಸಿನಿಮಾಗೆ ನಿರ್ದೇಶಕನು ಹೌದು, ನಿರ್ಮಾಪಕನು ಹೌದು. ಹಾಗಾಗಿ ನಾನು ನನ್ನ ಕೆಲಸಗಳಲ್ಲಿ ಬಿಸಿ ಇದ್ದೀನಿ. ಇದನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ನನ್ನ ಟೀಮ್ ಇದೆ. ಅವ್ರು ಕಮ್ಯುನಿಕೇಟ್ ಮಾಡ್ತಾ ಇದಾರೆ, ಅವ್ರು ಬಿಸಿ ಇದಾರೆ, ಸಿಗ್ತಾರೆ, ಹೇಳ್ತಾರೆ ಅಂತ ಅವರ ಮ್ಯಾನೇಜರ್